ಎಲ್ರಿಗೂ ನಮಸ್ಕಾರ. ಮೈಸೂರಿನಲ್ಲಿ ನೋಡೋಕೆ ಭಾಳ ಖುಷಿ. ಪ್ರಪಂಚ ಸುದ್ದವನು ಮೈಸೂರು ಅಂದರೆ ನಂಗೆ ತುಂಬ ಇಷ್ಟನಪ್ಪ. ಶೂಟಿಂಗ್ ಮೈಸೂರಿನಲ್ಲ ಅಂದೆ, ಹೌದು ಅಂದರು. ನಾನು ಮಾಡಿ ಇಲ್ಲೇ ಚೆನ್ನಾಗಿರುತ್ತೆ ಅಂದೆ. ಒಂದು 10 ನಿಮಿಷದಲ್ಲಿ 20 ನಿಮಿಷದಲ್ಲ ಬಂದ್ಬಿಡ್ಬೋದು ಲೊಕೇಶನ್ಗೆ. ವೆದರ್ ಚೆನ್ನಾಗಿದೆ, ಇರಲಿ. ಚಂದ್ರು ಅವ್ರ ಜೊತೆ ನಾನು ಈ ಮುಂಚೆ ಒಂದು ಸಿನಿಮಾ ಮಾಡಬೇಕಿತ್ತು ಕಬ್ಜಾನಲ್ಲಿ. ಆದರೆ ಹಲವಾರು ಕಾರಣಾಂತರಗಳಿಂದ ನನ್ನ ಸ್ವಲ್ಪ ಡೇಟ್ಗಳು ಬೇರೆ ಬೇರೆ ಪ್ರಾಜೆಕ್ಟ್ಸಿಂದ ಮಾಡೋಕ್ಕಾಗಿರಲಿಲ್ಲ. ಇನ್ನೂ ಬೇಜಾರು ಅವ್ರಿಗೆ ಇನ್ನೂ ಇದೆ ಅದು. ದೊಡ್ಡ ಸಿನಿಮಾ ಹಣ ಅಂತ ಮುಖ್ಯ ಅಲ್ಲ, ಬೇರೆ ಬೇರೆ ಕೆಲಸಗಳಿತ್ತು. ಮತ್ತು ಈ ಫಾದರ್ನ ಕತೆ ರಾಜ್ಮೋಹನ್ನ ಕಳಿಸಿ ನನಗೆ ಹೇಳಿದ್ರು. ನಾನು ಯಾವಾಗಲೂ ಯೂಶಲಿ ಮೊದಲು ಕತೆ ಕೇಳ್ತೀನಿ. ಬಹಳ ಭಾಳ ಟಚಿಂಗ್ ಆದ ಒಂದು ಕತೆ. ಅಂದರೆ ತಂದೆ ಮಗನ ರಿಲೇಷನ್ಶಿಪ್ ಮಾತಾಡ್ತಾ ಹೋಗ್ತೀವಿ. ಆದರೆ ಆ ಕತೆ ಕಟ್ಟಿರುವ ಮತ್ತು ಅದರಲ್ಲಿರುವ ಒಂದು ಪರಿಸ್ಥಿತಿಗಳೇನಿದೆ, ಅದರ ಸಂಬಂಧಗಳೇನಿದೆ, ತಂದೆ ಮಗನ ಪ್ರೀತಿಗಿಂತ ಅವ್ರ ಜೀವನದಲ್ಲಿ ಎದುರುಕೊಳ್ಳುವ ಸನ್ನಿವೇಶಗಳಿಂದ ಆ ಪ್ರೀತಿ ಒಂದು ಪರೀಕ್ಷಿಸಲ್ಪಡುತ್ತಲ್ವ. ಆ ಥರ ಒಂದು ಭಾಳ ಬ್ಯೂಟಿಫುಲ್ ಆದ ಒಂದು ಕತೆ ಅದು. ಕೃಷ್ಣ ಅವರ ಪಾತ್ರವನ್ನು ನೋಡಿದಾಗ ಇವತ್ತಿನ ಯುವಕರ ಕಥೆ ಆಗಿದೆ ಅದು. ನನ್ನ ಪಾತ್ರವನ್ನು ನೋಡಿದಾಗ ಇವತ್ತಿನ ತಂದೆಯವರ ಕಥೆ ಆಗಿದೆ ಅದು. ಎಲ್ರಿಗೂ ಅವ್ರವ್ರದ್ದೇ ಆದ ಕಾರಣಗಳಿವೆ ಹಾಗಿರೋದಕ್ಕೆ. ಬಟ್ ಯಾವುದರಿಂದ ನಾವು ತಳ್ಳಲ್ಪಡ್ತೀವಿ, ಬೆಳೆಸಲ್ಪಡ್ತೀವಿ ಅಂತ ಭಾಳ ಬ್ಯೂಟಿಫುಲ್ ಆದ ಒಂದು ಕತೆ. ನನಗೆ ಈ ಥರದ ಕತೆಗಳಂದರೆ ತುಂಬ ಇಷ್ಟ. ಅದರೊಂದು ಒಳ್ಳೆಯ ಅಭಿರುಚಿಯ ಕತೆಗಳನ್ನು. ಮೊನ್ನೆ ಕೂಡ ನಾನು ಇದರಲ್ಲಿ ಒಂದು ಅವಾರ್ಡ್ ಫಂಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಮಾತಾಡ್ತಿರ್ಬೇಕಾದ್ರೆ 90 ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿಗೆ, ಏನು ಹೆಮ್ಮೆ ಪಡೋ ವಿಷಯ ಅಲ್ವಾ ಅಂದರು. ಹೆಮ್ಮೆ ಪಡೋ ವಿಷಯ ಹೌದು, ಆದರೆ ಅಭಿರುಚಿನ ಬೆಳೆಸ್ಕೊಳ್ತಾ ಇದೀವ ಅಂತ ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋ ವಿಷಯ ಕೂಡ ಅದು ನಮಗೆ ಅಂದೆ. ಅದು ಬರೀ ಸಿನಿಮಾ ರಂಗದವರಲ್ಲ, ಪ್ರೇಕ್ಷಕರು ಕೂಡ. ಪ್ಯಾನ್ ಇಂಡಿಯನ್ ಸಿನಿಮಾಗಳಾಗಿವೆ, ಹಣದ ವ್ಯಾಪಾರದಲ್ಲಿ ಬಹಳ ಬೆಳೆದಿದ್ದೀವಿ. ಆದರೆ ಅಷ್ಟು ದಿನ ನಾವಿನ್ನೂ ಪುಟ್ಟಣ್ಣ ಕಣಗಲ್ಲೋ, ಭಗವಾನ್ ಅವರೋ, ಅಪ್ಪಾಜಿ ಅಂತಾನೋ, ಬಂಗಾರದ ಮನುಷ್ಯನ ಮಾತಾಡ್ತಾ ಕೂತ್ಕೊಳ್ತೀವಿ. ಅದೇ ಅದ್ರಲ್ಲಿ ನಾವು ಒಂದು ಅಭಿರುಚಿಗಳನ್ನ ಕೂಡ ಬೆಳೆಸ್ಕೊಳ್ತಿದ್ದೀವಿ ಆ ಒಳ್ಳೆಯ ಸಿನಿಮಾಗಳನ್ನು ಮಾಡ್ತಾ ಅಂತ. ಆ ನಿಟ್ಟಿನಲ್ಲಿ ನೋಡಿದಾಗ ನನಗೆ ಈ ಕತೆ ಬಹಳ ಮುಖ್ಯವಾದ ಕತೆ ಅನ್ನಿಸ್ತು. ಆ್ಯಂಡ್ ನಾನು ಸುಮಾರು 28 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ, ನಾನು ನಿರ್ದೇಶನ ಮಾಡಿದ್ದೀನಿ. ಆದರೆ ಇವತ್ತಿನ ಕನ್ನಡದ ಚಿತ್ರರಂಗದ ಪರಿಸ್ಥಿತಿಯಲ್ಲಿ ಒಂದು 5-6 ಸಿನಿಮಾಗಳನ್ನು ನಾನು ನಿರ್ಮಾಣ ಮಾಡ್ತೇನೆ. ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ಜಾನರ್ಗಳನ್ನು ಮಾಡೋದಕ್ಕೆ ಒಬ್ಬ ಪ್ರೊಡ್ಯೂಸರ್ ಬರೋದು ಭಾಳ ದೊಡ್ಡ ಆರೋಗ್ಯದ ಒಂದು ಬೆಳವಣಿಗೆ ಅಂತ ಅನಿಸುತ್ತೆ ನನಗೆ. ಅಂದರೆ ಒಂದು ಸಿನಿಮಾ ಅಂದರೆ ಒಂದು 300-400 ಜನ ಕೆಲಸ ಮಾಡ್ತೀವಿ, ಕೆಲವು ಅಲ್ಲ. ಒಂದು 5 ಸಿನಿಮಾ ಅಂತಂದ್ರೆ ಸ್ಪ್ಯಾನೇ ಭಾಳ ಇಂಟ್ರೆಸ್ಟಿಂಗು. ಆ್ಯಂಡ್ ಬೇರೆ ಬೇರೆ ಕಥೆಗಳನ್ನು ಸುಮ್ಮನೆ ಹಾಗೆ ಕೇಳಿದೆ. ಬಟ್ ಎಲ್ಲದರಲ್ಲೂ ಕೂಡ ಅಭಿರುಚಿ ಕಾಣಿಸ್ತಾ ಇದೆ. ಬೇರೆ 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 ನಿರ್ದೇಶಕರು, ಬೇರೆ ಬೇರೆ ಆಲೋಚನೆಗಳು, ಅದು ಭಾಳ ದೊಡ್ಡ ವಿಷಯ. ಇವತ್ತು ಒಂದು ಸಿನಿಮಾ ಮಾಡೋದೇ ಇಂಥ ಕಷ್ಟದಲ್ಲಿದ್ದಾಗ ಅದಕ್ಕೆ ಇಲ್ಲ, ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೇನೆ. ಐ ಆಮ್ ಗೋಯಿಂಗ್ ಟು ಬಿ ಆಸ್ ಅ ಪ್ರೊಡ್ಯೂಸರ್. ಅಂದರೆ ಬ್ಯಾಲೆನ್ಸ್ ಶೀಟನ್ನು ಆಮೇಲೆ ನೋಡ್ತೀನಿ ನಾನು ಅನ್ನೋದಿದೆಯಲ್ಲ, ಅದು ಭಾಳ ಭಾಳ ದೊಡ್ಡ ಗುಣ ಅದು. ಆ ಥರದ ಒಂದು ಉತ್ಸಾಹ, ಪ್ರೋತ್ಸಾಹ ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಬೇಕಾಗಿದೆ. ಇತ್ತೀಚೆಗೆ ಕೂಡ ಬೆಂಗಳೂರಿನಲ್ಲಿ ನೋಡಿದಾಗ ಕನ್ನಡ ಸಿನಿಮಾಗಳು ಶೂಟಿಂಗ್ಗಳು ಕಮ್ಮಿ ಆಗಿಬಿಟ್ಟಿದೆ ಸರ್. ನಮಗೆ ಏನು ಮಾಡೋದು ಅಂದರೆ, ಒಂದು ಸಿನಿಮಾ ಅಂದರೆ ಬರೀ ಒಬ್ಬ ನಟ ಮತ್ತು ನಿರ್ದೇಶಕಂದಲ್ಲ, ಅದ್ರ ಸುತ್ತಲೂ ಒಂದು ಕುಟುಂಬ ಇದೆ, ವರ್ಕರ್ಸ್ಗಳಿದ್ದಾರೆ, ಮತ್ತು ಏನೋ ಒಂದು ಕೆಲಸ ನಡೀತಾ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಇದು ಬಹಳ ದೊಡ್ಡ ವಿಷಯ. ನಾವು ಪತ್ರಿಕೋದ್ಯಮದಲ್ಲಿ ಇರೋರು ಇರ್ಬೋದು, ಪ್ರೇಕ್ಷಕರು ಇರ್ಬೋದು, ಈ ಥರದ ಪ್ರಯತ್ನಗಳ ಬಲವಾಗಿ ನಿಂತ್ಕೊಳ್ಳೋದು ಬಹಳ ಮುಖ್ಯ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನನಗೆ ಈ 5 ಪ್ರೊಡಕ್ಷನ್, ಒಂದು ಸಿನಿಮಾದಲ್ಲಿ ರೋಲ್ ಕೊಟ್ಟಿದ್ದಾರೆ, ಇನ್ನೊಂದು ಯಾವ್ಯಾವ ಸಿನಿಮಾದಲ್ಲಿ ಕೊಡ್ತಾರೆ. ಬಟ್ ನನಗೆ ಈ ಐಡಿಯಾ ತುಂಬ ಇಷ್ಟ ಆಯಿತು, ಆ ಕ್ಲಾರಿಟಿ ತುಂಬ ಇಷ್ಟ ಆಯಿತು. ಆಗಲಿ ಅಂದರೆ ಒಂದು ಇಡೀ ವರ್ಷ ಬೇರೆ ಯಾವುದು ಯೋಚನೆ ಮಾಡಿದೆ, ಸಿನಿಮಾಗಳೇ ಮಾಡ್ತಾ ಇರ್ತೀನಿ ಅನ್ನೋದಿದೆಯಲ್ಲ, ಅದು ಒಂದು ಸಿನಿಮಾ ಅಲ್ವಲ್ಲ. ಅದು ಏಕಕಾಲದಲ್ಲಿ 5 ಸಿನಿಮಾಗಳ ಬಗ್ಗೆ ಯೋಚನೆ ಮಾಡಬೇಕು, 5 ಸೆಟ್ ಆಫ್ ಆ್ಯಕ್ಟರ್ಸ್ ಜೊತೆ ಮಾಡಬೇಕು, 5 ನಿರ್ದೇಶಕರ ಜೊತೆ ಮಾಡಬೇಕು. ಇತ್ತೀಚೆಗೆ ಯಾವುದೋ ಕತೆ ಹೇಳಿದ್ರೆ ನನ್ನೊಂದು ಕತೆ ಇತ್ತು, ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಒಂದು ಸಿನಿಮಾ ನಾನೇ ಮಾಡ್ತೀನಿ ಅಂತ ಕೂತಿದ್ದಾರೆ. ಸರಿ, ಅದಾಗ ಮಾತಾಡ್ಕೊಳ್ಳೋಣ, ಆಮೇಲೆ ಡಿಸೈಡ್ ಮಾಡೋಣ ಅಂತ. ಸೊ ಇದು ಬಹಳ ಆರೋಗ್ಯಕರವಾದ ಬೆಳವಣಿಗೆ. ಕತೆ ಭಾಳ ಚೆನ್ನಾಗಿದೆ. ನನ್ನ ಅನುಭವಕ್ಕೆ, ನನ್ನ ಗ್ರಹಿಕೆಗೆ ನಿರ್ದೇಶಕರು ರಾಜ್ಮೋಹನ್ ಭಾಳ ಇಂಟ್ರೆಸ್ಟಿಂಗ್ ಹೇಳಿದ್ದಾರೆ. ಐ ಆಮ್ ಲೈಕಿಂಗ್ ದ ಕ್ಯಾಮ್ರಾಮನ್. ಅವ್ರ ಜೊತೆ ಮೊದಲನೇ ಸಲ ನಾನು ಕೆಲಸ ಮಾಡ್ತಾ ಇದಕ್ಕೆ ಮುಂಚೆ ಮಾಡಿರಲಿಲ್ಲ ನಾವು. ಬಟ್ ದೆರ್ ಈಸ್ ಒನ್, ಆ ಲೆನ್ಸಿಂಗ್ನಲ್ಲಿರ್ಬೋದು ಅಥವಾ ಒಂದು ಲೈಟಿಂಗ್ನಲ್ಲಿರ್ಬೋದು, ಒಂದು ತುಂಬ ಪ್ರಬುದ್ಧತೆ ಇದೆ ಅದನ್ನು ಶೂಟ್ ಮಾಡಿ. ಈ ಸಿನಿಮಾಗೆ ಹೆಂಗೆ ಶೂಟ್ ಮಾಡಬೇಕು ಅದರದ್ದೊಂದು ಪ್ರಬುದ್ಧತೆ ನಾನು ನೋಡ್ತಾ ಇದ್ದೀನಿ. ಐ ಆಮ್ ವೆರಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಅದನ್ನು. ಸ್ವಲ್ಪ ಟೈಮ್ ತೊಗೊಂಡ್ರು ಅದಕ್ಕೆ ಯಾಕೆ ಕಾರಣ ಅಂತ ನನಗೆ ಗೊತ್ತಾಗತ್ತೆ, ಸಾಕಷ್ಟು ಸಿನಿಮಾಗಳು ಮಾಡಿರೋದ್ರಿಂದ. ಕೃಷ್ಣ, ಮಗು, ಈಕೆ ಇಂಟ್ರೆಸ್ಟಿಂಗ್ ಯಂಗ್ಸ್ಟರ್ಸ್, ತುಂಬ ಬೆಳೆಯೋ ಹಂತದಲ್ಲಿದ್ದಾರೆ. ಅವ್ರು ತುಂಬ ದೊಡ್ಡವಂತರ ನಾನು ನೋಡ್ತಾರೆ, ಹಾಗೆ ನೋಡಬೇಡಿ ಅಂತ ಹೇಳ್ತೀನಿ ನಾನು. ಐ ವಾಂಟ್, ಬಿಕಾಸ್ ಅದು ಶಾರ್ಟ್ಗೆ ಮುಂಚೆ, ಶಾರ್ಟ್ಗೆ ಆದಮೇಲೆ ನಾವು ಗೌರವ ಕೊಟ್ಕೋಬೇಕು. ಶಾರ್ಟ್ನಲ್ಲಿ ನಾವು
ನಮ್ಗೊಂದು ಕತೆ ಹೇಳೋ ಕೆಲಸ ಇದೆಯಲ್ಲ, ಅದನ್ನ ಹೇಳ್ತಾ ಹೋಗ್ಬೇಕು, ಅದನ್ನು ನಾವು ಮರೆಯೋಂಗಿಲ್ಲ. ಒಂದೊಳ್ಳೆ ಅನುಭವ ನನಗೆ. ಮತ್ತು ಕನ್ನಡ ಸಿನಿಮಾ ಮೈಸೂರಿನಲ್ಲಿ ಕನ್ನಡ ಕೇಳಿಕೊಂಡು ಪಕ್ಕದಲ್ಲೇ ಶ್ರೀರಂಗಪಟ್ಟಣದಲ್ಲಿ ಮನೆ, ಚೆನ್ನಾಗಿದೆ, ಸಂತೋಷವಾಗಿದ್ದೀನಿ. ಒಳ್ಳೆಯದಾಗಲಿ ಚಂದ್ರು ಅವರಿಗೆ. ನಿಮ್ಮ ಪರವಾಗಿ, ನಿಮ್ಮ ಬೆಂಬಲವಾಗಿ ನಾವು ನಿಲ್ತೇವೆ. ಅದು ಒಂದು ಸಿನಿಮಾ ಅಂತಲ್ಲ, ಈ ಥರದ ಒಂದು ಪ್ರಯತ್ನಕ್ಕೆ ಬೆಂಬಲವಾಗಿ ನಿಲ್ಲೋದು ಬಹಳ ಮುಖ್ಯ. ಮಾಧ್ಯಮದವರು ಯಾವಾಗಲೂ, ಕನ್ನಡದ ಮಾಧ್ಯಮದವರು ಅದನ್ನು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಒಂದು ಸಿನಿಮಾವನ್ನು ಸಪೋರ್ಟ್ ಮಾಡೋದೊಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಅದು ಅವ್ರಿಗಿರುವಂಥ ಪ್ರೀತಿ ಮತ್ತು ನಿಮ್ಮ ಮೇಲಿರುವಂಥ ಒಂದು ವಿಶ್ವಾಸ, ನಮ್ಮೆಲ್ಲರ ಮೇಲಿರುವಂಥ ಪ್ರೀತಿ. ನನಗೆ ಬಹಳ ವರ್ಷಗಳಿಂದ ಗೊತ್ತು ಎಲ್ಲರೂ. ಅದಕ್ಕೆ ಬಂದ ತಕ್ಷಣ ಮುಂದ್ಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ ಪರ್ಸ್ನಲಾಗಿ. ಯಾಕಂದರೆ ಈ ಮಾಧ್ಯಮದ ಜೊತೆ ನಾನು ಆಫ್ ದ ರೆಕಾರ್ಡ್ ಮಾತಾಡ್ಬೋದು, ಆ ನಂಬಿಕೆ ನಮ್ಮಿಬ್ಬರ ಮಧ್ಯೆ ಇದೆ. ನಾವು ಇದ್ರ ಮೇಲೆ ಆಫ್ ದ ರೆಕಾರ್ಡ್ ಮಾತಾಡ್ತಾ ಇರ್ತೀವಿ, ಏನೇನೋ ಮಾತಾಡ್ತಿರ್ತೀವಿ, ಅದು ಗೊತ್ತು ನಮಗೆ, ಯಾಕಂದ್ರೆ ಅಷ್ಟು ದೊಡ್ಡ ದೂರದ ಸಂಬಂಧ ನಮಗೆ. ಆ್ಯಂಡ್ ಒಳ್ಳೆಯದಾಗಲಿ, ಎಲ್ಲರೂ ಸೇರಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಆಗುತ್ತಾ ಇದೆ. ಆ ಸೃಷ್ಟಿಗೆ ನಾವು ಕೂಡ ಕಾರಣರಾಗ್ತಾ, ಪೂರಕರಾಗ್ತಾ ಹೋಗೋಣ. ಇನ್ನು ಪ್ರಶ್ನೆಗಳು, ನನ್ನ ಉತ್ತರಗಳು ನೋಡಿ, ಮುಗಿಸಿಲ್ಲ ಸೆಂಟೆನ್ಸು, ಹೇಳಿ. ಇದೆ, ನನ್ನ ಸಿನಿಮಾಗಳೇ ಹಾಗೆ ಇರುತ್ತಲ್ವ. ನಾನು ನನ್ನ ಕನಸು ಇರ್ಬೋದು, ಅಥವಾ ಒಗ್ಗರಣೆ ಇರ್ಬೋದು, ಅಥವಾ ಇದೊಳ್ಳೆ ರಾಮಾಯಣ ಇರ್ಬೋದು, ಅದು ನನ್ನ ಅಭಿರುಚಿ. ಆ ಇಂಟೆನ್ಸಿಟಿ, ತಂದೆ ಮಗನ ಸಂಬಂಧಗಳ ಬಗ್ಗೆ ಸಾಕಷ್ಟು ಸಿನಿಮಾಗಳು ಬಂದಿರೋದು. ನನಗೆ ಭಾರತ ದೇಶದಲ್ಲಿ ಹೇಳ್ತಾರೆ, ಮಹಾತ್ಮ ಗಾಂಧಿ ಆದ್ಮೇಲೆ ನಾನೇ ಫಾದರ್ ಆಫ್ ದ ನೇಷನ್ ಅಂತ. ಅಷ್ಟು ಫಾದರ್ ರೋಲ್ಗಳು ಮಾಡ್ಬಿಟ್ಟಿದ್ದೀನಿ ಎಲ್ಲ ಭಾಷೆಗಳಲ್ಲೂ ನಾನು. ಇದು ತುಂಬ ತೀವ್ರವಾಗಿ ಕಾಡುವಂಥ ಸಿನಿಮಾ. ಇದು ತಂದೆ ಮಗನ ಸಂಬಂಧಕ್ಕಿಂತ ನನಗೆ ಇದರಲ್ಲಿ ಕಾಣಿಸಿದ್ದು, ಒಬ್ಬ ಮಗನನ್ನು ಇವತ್ತಿನ ಯುವಜನರನ್ನು ಅರ್ಥ ಮಾಡ್ಕೋಬೇಕು, ಹಿರಿಯರನ್ನು ಅರ್ಥ ಮಾಡ್ಕೊಳ್ಬೇಕು. ಪರಿಸ್ಥಿತಿಯ ಕೆಲವು ವಿಕೋಪಗಳಿಗೆ ಅಥವಾ ಕೆಲವು ಪ್ರೆಷರ್ಗಳಿಗೆ ಆ ಸಂಬಂಧಗಳು ಪ್ರಶ್ನಿಸಲ್ಪಡುತ್ತೆ. ದೇ ಹ್ಯಾವ್ ಟು ಗೋ ಥ್ರೂ, ಒಂದು ಬೆಂಕಿಯಲ್ಲಿ ನಡಿಬೇಕು ಅದಕ್ಕೆ, ಅದು ಚಿನ್ನ ಆಗೋದಕ್ಕೆ. ಸೊ ಯಾವತ್ತೂ ಜೀವನದಲ್ಲಿ ಕೆಲವು ಸಂಘರ್ಷಗಳು ಬಂದಾಗ ನಮಗೊಂದು ಲಿಬರೇಷನ್ ಸಿಗುತ್ತಲ್ಲ. ನಾವು ಏನಾಗಿದ್ದೀವಿ ನಮಗೆ ಗೊತ್ತಿರುತ್ತೆ, ಬಟ್ ಒಂದು ಸಿಚುವೇಶನ್ ಬಂದಾಗಲೇ, ನಾವು ಅದನ್ನು ಎದುರ್ಕೊಂಡಾಗಲೇ ನಮ್ಮೊಳಗೆ ಇನ್ನೊಂದು ಶಕ್ತಿ ನಮಗೆ ಅರ್ಥ ಆಗೋದು, ಇನ್ನೊಂದಷ್ಟು ನಾವು ಬೆಳೆಯೋದು. ಆ ಥರ ಬಹಳ ತುಂಬ ಕಾಡುವಂಥ ಸಿನಿಮಾ, ಜನಸಾಮಾನ್ಯನ ಸಿನಿಮಾ, ತುಂಬ ಬ್ಯೂಟಿಫುಲ್ ಆದ ಸಿನಿಮಾ, ನಿಜವಾಗ್ಲೂ ಕಾಡುತ್ತಿದ್ದು. ಗಾಡ್ ಫಾದರ್ನ ಅಂಡರ್ ವರ್ಲ್ಡ್ ಡಾನ್ ಕಣೋ. ತಂದೆ ಇದು ಬಹಳ ಅದ್ಭುತ. ನನಗೆ ನಾನು ನನ್ನ ಕನಸು ನೋಡಿದ್ರೆ, ಅಲ್ಲ, ನಾನು ನನ್ನ ಕನಸು ಅಂತ ಒಂದು ಸಿನಿಮಾ ನೋಡಿದ್ರೆ, ಒಬ್ಬ ಗಂಡಸು ತಂದೆ ಆಗ್ತಾನಲ್ಲ, ಮಗಳು ಹುಟ್ಟೋ ತನಕ ಅವನ ಗಂಡ ಆಗಿದ್ದ. ಮಕ್ಕಳು ಹುಟ್ಟಿದ್ಮೇಲೆ ಅಪ್ಪ ಅನ್ನೋ ಸ್ಥಿತಿ, ಅಂದ್ರೆ ಅಪ್ಪನಿಗೂ ಮಕ್ಕಳಿಗೂ ಒಂದೇ ವಯಸ್ಸು ಅಂತ. ಇವನ ಅಪ್ಪ ಆಗಿದ್ದಕ್ಕೂ ಮಕ್ಕಳಾಗಿದ್ದಕ್ಕೂ ಒಂದೇ ವಯಸ್ಸು. ಅದರಲ್ಲಿ ಒಂದು ಹೆಣ್ಣು ಮಗಳ ಜೊತೆ ಇರೋ ಒಂದು ರಿಲೇಶನ್ಶಿಪ್ ಅಂದ್ರೆ, ಅವನ ಜೀವನ ಬರುವ ಎಲ್ಲಾ ರೀತಿಯ ಹೆಣ್ಣುಗಳು, ತಾಯಿ ಇರ್ಬೋದು, ತಂಗಿ ಇರ್ಬೋದು, ಗೆಳತಿ ಇರ್ಬೋದು, ಸ್ನೇಹಿತೆ ಇರ್ಬೋದು, ಹೆಂಡತಿ ಇರ್ಬೋದು, ಆದರೆ ಮಗಳ ಜೊತೆ ಬೇರೆ ಸಂಬಂಧ ಇರ್ತದೆ. ಅಂದ್ರೆ ಎಲ್ಲವನ್ನ ಬೆಳೆಸಿ ಯಾವುದನ್ನು ಎದುರು ನೋಡದೆ ಬಿಟ್ಕೊಡ್ಬೇಕು. ಒಂದು ಫ್ಲೂಟಿನ ಮ್ಯೂಸಿಕ್. ಮಗಂದು ಹಂಗಿರಲ್ಲ, ತಂದೆ ಮಗನ ಸಂಬಂಧ ಬೇರೆ ಇರುತ್ತದೆ. ಆದರೆ ನನ್ನ ನಂತರ ನೀನು, ನನ್ನ ಇನ್ನೊಂದು ಛಾಯೆ ನೀನು, ಅಥವಾ ನನ್ನಿಂದ ಇನ್ನೊಂದು ತೊಡುವಾನಕ್ಕೆ ಹೋಗು ಅನ್ನೋದು, ಅದೊಂದು ಸ್ವಲ್ಪ ಲವ್ ಹೇಟ್ ರಿಲೇಶನ್ಶಿಪ್. ಅದು ಒಂದೇ ಜಾತಿ ಅಲ್ಲ, ಗಂಡಸರಲ್ವಾ. ನಿನಗಿಂತ ಮುಂಚೆ ನಾನು ಅಪ್ಪ ಆಗಿದ್ದೆ, ಅವನು ಅಪ್ಪ ಆಗ್ತಾನೆ. ಸೊ ತಂದೆಯಂದ್ರು ಕಲಿಸೋದಕ್ಕಿಂತ ತಂದೆಯವರು ಮಾಡೋ ಬಿಹೇವಿಯರನ್ನು ಮಕ್ಕಳು ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ತಂದೆ ಆದೊಂದು, ಅದು ಬೇರೆ ಥರದ ಒಂದು ರಿಲೇಶನ್ಶಿಪ್. ನನಗೆ ನನ್ನ ಮಗಳಿಗಿರೋ ರಿಲೇಶನ್ಶಿಪ್ ಬೇರೆ, ನನಗೆ ನನ್ನ ಮಗನಿಗಿರೋ ರಿಲೇಶನ್ಶಿಪ್ ಬೇರೆ. ಬಟ್ ಇಬ್ಬರು ಗಂಡಸರ ಮಧ್ಯೆ ಇರುವಂತಹ, ಯಾಕಂದ್ರೆ ಇಬ್ಬರೂ ಇವತ್ತಿನ ಪ್ರಪಂಚದಲ್ಲಿ ಹೊರಗಡೆ ಹೋಗಬೇಕು, ಸಾಕಷ್ಟು ಸಮಸ್ಯೆಗಳಿರುತ್ತೆ, ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅವರೇ ನಿಭಾಯಿಸಬೇಕು. ತಂದೆ ಮಗ ಎಷ್ಟೇ ದೊಡ್ಡವನಾದರೂ ತಂದೆಗೆ ಇವನಿನ್ನೂ ಚಿಕ್ಕವನು ಅನ್ನೋದೊಂದಿರುತ್ತೆ. ಆದರೆ ಅವನದೇ ಆದ ನಿರ್ಧಾರಗಳಿರುತ್ತೆ, ಅದನ್ನು ಒಪ್ಕೊಳ್ಬೇಕಾಗತ್ತೆ. ತಂದೆ ಆದವನು ನಾನು ಇಷ್ಟು ಮಾಡಿದೆ, ನೀನು ನನಗೇನು ವಾಪಸ್ ಕೊಡ್ತೀಯ ಅನ್ನೋದಕ್ಕಿಂತ ಅವನನ್ನು ಈ ಕಥೆಯಲ್ಲಿ ಎರಡೂ ನಡೆಯುತ್ತೆ. ಒಂದು ಮಗನನ್ನು ಕೂಡ ಅರ್ಥ ಮಾಡಿಕೊಳ್ಳುವ ತಂದೆಯನ್ನು ಕೂಡ ಅರ್ಥ ಮಾಡ್ಕೊಳ್ಳೋ ಮಗು. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗೋದು ಒಂದು ರಿಲೇಶನ್ಶಿಪ್ನಲ್ಲಿ. ಆ ಥರದ ಒಂದು ಬಹಳ ಬ್ಯೂಟಿಫುಲ್ ಆದ ಒಂದು ಹೊಸ ಥ್ರೆಡ್ಡನ್ನು ಈ ಸಿನಿಮಾ ಹುಡುಕ್ತಾ ಇದೆ ಅಂತ ಅನ್ಸುತ್ತೆ. ಕಾಂಜೀವರಂನ ತಂದೆ ಬೇರೆ,
ಇರುವರ್ನ ತಂದೆ ಬೇರೆ, ಅಭಿಯುಮ್ ನಾನುನ ತಂದೆ ಬೇರೆ, ಆ, ಬೊಮ್ಮರಿಲ್ಲು ಸಿನಿಮಾದ ತಂದೆ ಬೇರೆ, ಅಂತಃಪುರದ ತಂದೆ ಬೇರೆ, ಹೀಗೆ ಓಕೆ ಕಣ್ಮಣಿಯ ಮಣಿರತ್ನಂ ಅವರ ತಂದೆ ಬೇರೆ. ಅದು ಬೇರೆ 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 ಇರುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಬರೋ ಬೇರೆ ಬೇರೆ ಸನ್ನಿವೇಶಗಳಿಂದ ಅದು ಪ್ರೂವ್ ಆಗ್ತಾ ಹೋಗುತ್ತೆ. ಬಟ್ ಆ ಬಾಂಧವ್ಯ ಒಂದೇನೆ. ಅಂಡ್ ಆ ಥರ ಅಷ್ಟೂ ಪಾತ್ರಗಳು, ಅಥವಾ ನೀವು ಪಾವಕಥೆಗಳಂತ ನೋಡು, ಮಗಳನ್ನೇ ಕೊಲ್ಲಬೇಕಾದ ಪ್ರೆಷರಿಂದ ತಂದೆ ಬೇರೆ. ಸೊ ನನ್ನ ಪುಣ್ಯ ಏನು ಅಂದರೆ, ಒಂದು ಹಲವಾರು ಭಾಷೆಗಳು, ಹಲವಾರು ನಿರ್ದೇಶಕರು, ಹಲವಾರು ನದಿಗಳು, ಬೇರೆ ಬೇರೆ ಯೋಚನೆಗಳಿಗೆ ನಾನು ಹೋಗ್ಲಿಕ್ಕೆ ಸಾಧ್ಯ ಆಯಿತು, ನನ್ನನ್ನು ನಾನು ತೊಡಗಿಸ್ಕೊಳ್ಳೋಕೆ ಸಾಧ್ಯ ಆಯಿತು ಅನ್ನೋದು. ಸೊ ಅದು ಭಾಳ ಬ್ಯೂಟಿಫುಲ್ ಜರ್ನಿ. ಅದು ಫಾದರ್ ಆಫ್ ದ ನೇಷನ್ ಅಂತಾರಲ್ಲ, ಅದು ಚೆನ್ನಾಗಿರುತ್ತೆ ನನಗೆ. ನನಗೆ ಇರ್ಬೋದಲ್ಲ, ಎಲ್ಲವೂ ಹಂಗೆ ನೋಡಕ್ಕೆ ಹೋದ್ರೆ ಫಾದರ್ ಇಸ್ ಅನ್ ಒಪಿನಿಯನ್, ಮದರ್ಹುಡ್ ಇಸ್ ಅನ್ ಒಪಿನಿಯನ್, ಸನ್ ಇಸ್ ಅನ್ ಒಪಿನಿಯನ್. ಬಟ್ ಅವನು ಹುಟ್ಟಿಸಿದಾನೆ, ಬೆಳೆಸಿದಾನೆ ಅಂದಾಗ ಅವನಿಗೆ ಗೊತ್ತಿಲ್ಲದೆ ಒಂದು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ಬಿಡೋದಲ್ವಾ ಅದು. ಅದೇ ಹೇಳ್ತೀನಲ್ಲ, ಅಭಿನವನಲ್ಲಿ ಒಂದು ಡೈಲಾಗ್ ಬರೆದಿದ್ದೆ ನಾನು. ಒಬ್ಬ ಮಗಳು ಹುಟ್ಟಿದ ಮೇಲೆ ಅಪ್ಪ ಹುಟ್ಟುತ್ತಾನೆ, ಮಗಳು ಬೆಳೀತಾ ಹೋಗ್ತಾಳೆ, ಅಪ್ಪ ಬೆಳೆಯೋದೇ ಇಲ್ಲ ಅಂತ. ನಾವು ಅಪ್ಪಂದ್ರು ಬೆಳಿಬೇಕಾಗತ್ತೆಲ್ಲ ಒಂದ್ ಕಡೆ. ಸರ್, ಬೇರೆ ಬೇರೆ ಕಾರಣಕ್ಕೆ ಬೊಮ್ಮರಿಲ್ಲು ಅನ್ನೋ ಒಂದು ಸಿನಿಮಾ ಬೇರೆ ಕಾರಣಕ್ಕೆ ಇಷ್ಟ ಆಗುತ್ತೆ ನನಗೆ. ಅಭಿಯುಮ್ ನನಗೆ ಬಹಳ ಇಷ್ಟವಾದ ಸಿನಿಮಾ. ಅದು ನನ್ನ ಪರ್ಸ್ನಲ್ ಸ್ಟೋರಿ ಕೂಡ. ನನ್ನ ಮಗಳು 5 ವರ್ಷಗಳಿದ್ದಾಗ ಒಂದು ಸಿನಿಮಾ ಮಾಡಬೇಕು ಅಂದರೆ ಬೆಳೆದ್ಮೇಲೆ ಬಿಟ್ಕೊಡ್ಬೇಕಲ್ಲ. ನನಗೆ ಗಂಡಸಾಗಿ ಒಬ್ಬ ನಟನಾಗಿ ನನಗೆ ನಾನು ನನ್ನ ಕನಸು ತುಂಬ ಕಾಡುವಂತಹ ಸಿನಿಮಾ. ಯಾಕಂದರೆ ನನ್ನ ಹೆಂಡತಿ ನನಗೆ ಹೆಂಡತಿಯಾಗೇ ಇರ್ತಾಳೆ. ಮಗಳು ಮದುವೆ ಆಗಬೇಕು ಹೋದಾಗ ಇವಳು ಸೊಸೆ ಅಲ್ವಾ ಅಂತ ಆಗ ಅರ್ಥ ಆಗುತ್ತೆ. ಮಾವ ಅವಾಗ ಅರ್ಥ ಆಗ್ತಾನೆ ನನಗೆ. ಅಲ್ಲಿ ತನಕ ಹೆಂಡತಿ ಅಪ್ಪ ಅಂತ ನಾವು ಒಂದು ಯಂಗ್ಸ್ಟರ್ ಥರ ಜಗಳ ಆಡ್ತಾ ಇರ್ತೀವಿ. ಬಟ್ ನನ್ನ ಮಗಳಿಗೊಬ್ಬ ಮಾವ ಬರ್ತಾನೆ ಅಂದ ತಕ್ಷಣ ನನಗೆ ನನ್ನ ಹೆಂಡತಿ ಅರ್ಥ ಆಗ್ತಾ ಹೋಗ್ತಾಳೆ. ಅವಳು ಇನ್ನೊಬ್ಬರ ಮಗಳಾಗಿದ್ಲು, ನಾನು ಅವಳನ್ನ ಇನ್ನೊಬ್ಬರ ಮಗಳಂತ ನೋಡೇ ಇರಲಿಲ್ಲ. ನನ್ನ ಮಗಳನ್ನ ನಾನು ನೋಡೋ ಥರ ಅವ್ರ ಅಪ್ಪ ನೋಡ್ತಿದ್ದ. ಸೊ ಒಂದು ಮಗಳು ಮತ್ತು ತಂದೆಯ ರಿಲೇಷನ್ಶಿಪ್ನಲ್ಲಿ ನನಗದು ಬಹಳಷ್ಟನ್ನು ಕಲಿಸ್ತು. ಸಿನಿಮಾನ ಬರಿತಾ ನಿರ್ದೇಶನ ಮಾಡ್ತಾ ಐ ಥಿಂಕ್ ದಟ್ ಇಸ್ ಒನ್ ಆಫ್ ಮೈ ವೆರಿ ಫೇವ್ರೆಟ್ ಫಿಲ್ಮ್ಸ್. ಮನುಷ್ಯನಿಗಿರುತ್ತೆ. ತೆಲುಗು ಸಾಹಿತ್ಯದಲ್ಲಿ ಒಂದು ಮಾತಿದೆ, ಅಹಂಕಾರಂ ದಿಷಣಹಂಕಾರಂ ಅಂತ. ಈಗೋ ಅನ್ನೋದು ಇರಬೇಕು. ಅದು ಈಗೋ ಅನ್ನೋದು ಸ್ವಾಭಿಮಾನ ಆದರೆ ಇರಬೇಕು. ತುಂಬ ತಿನ್ ಲೈನ್ ಅದು. ಅಹಂಕಾರ ಆಗ್ಬೋದು. ದಿಷಣಹಂಕಾರ ಅಂದರೆ ನನ್ನನ್ನು ನಾನು ಗೌರವಿಸ್ಕೊಳ್ತೀನಿ, ನಾನು ನನ್ನನ್ನು ಮಾರ್ಕೊಳ್ಳಲ್ಲ. ಅದು ಕೂಡ ಕೆಲವು ಸಲ ಈಗೋ ಥರ ಕಾಣುತ್ತೆ. ಸೊ ಯಾವ ಸನ್ನಿವೇಶದಲ್ಲಿ ಯಾರ ಜೊತೆ ಇಟ್ಕೋಬೇಕು, ಅದು ಇವಾಗ ನೋಡಿ, ಕೋಪ ಇದೆ, ಈಗೋ ಇದೆ, ಅದು ಇನ್ನೊಂದನ್ನು ಹುಟ್ಟಿಸೋಕೆ ಸಾಧ್ಯ ಆದರೆ, ಇನ್ನೊಂದನ್ನು ಬೆಳೆಸೋಕೆ ಸಾಧ್ಯ ಆದರೆ, ಒಂದೊಂದು ಧಾರ್ಮಿಕ ಕೋಪ ಆದರೆ ಒಳ್ಳೇದಲ್ವಾ. ಈಗ ಒಂದು ಸ್ವಾಭಿಮಾನವಾಗಿದ್ದರೆ ಒಳ್ಳೇದು. ಬಟ್ ಅದು ಅಹಂಕಾರವಾಗಿದ್ದರೆ ಅದು ಇಬ್ಬರಿಗೂ ಒಳ್ಳೇದಲ್ಲ. ನಾವು ಅದನ್ನ ಆಯಾ ಸಿಚುವೇಶನ್ಗೆ ಚೇಂಜ್ ಆಗ್ತಾವೆ. ಒಂದು ಪದದ ಅರ್ಥ ಡಿಕ್ಷನರಿಲಿ ಸಿಗಲ್ಲ, ಆ ಸಂದರ್ಭದಲ್ಲಿ ಸಿಗುತ್ತೆ. ಆ ಪದ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತೀವೋ ಅದಕ್ಕೆ ಆ ಪದಕ್ಕೆ ಅರ್ಥ ಇರುತ್ತೆ ಹೊರತು ಈಗ ಒಂದು ತಕ್ಷಣ ಒಂದು ಡೆಫಿನೆಟ್ ಮೀನಿಂಗ್ ಅಂತ ಇರಲ್ಲ. ಅದು ಡಿಕ್ಷನರಿನಲ್ಲಿರುತ್ತೆ. ಒಂದೇ ಜಾತಿ ಅಲ್ಲ ಅದೊಂದು ಸ್ವಲ್ಪ ಮೇಲ್ ಇರುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಅದಿರ್ತದೆ. ನೋಡಿ, ಒಬ್ಬರು ಹೊಣೆ ಅಂತ ಹೇಳೋಕ್ಕಾಗಲ್ಲ. ನಾವು ಯಾವುದ್ರ ಹಿಂದೆ ಹೋಗ್ತೀವಿ, ಯಾವುದನ್ನ ಹುಡುಕೊಳ್ತಾ ಹೋಗ್ತೀವಿ. ಇವಾಗ ಬಾಲಚಂದರ್ ಅಂತ ಒಬ್ಬ ನಿರ್ದೇಶಕರು, ಅವರು 100 ಸಿನಿಮಾ ಮಾಡಿದ್ರು, ಅದರಲ್ಲೊಂದು 40 ಫ್ಲಾಪ್ ಇರುತ್ತೆ. ಆದರೆ ನಿರಂತರವಾಗಿ ಮಾಡ್ತಾ ಹೋಗ್ತಾರೆ. ನಾವು ತಪ್ಪು ಇನ್ನೊಬ್ಬರ ಮೇಲೆ ಹೊರಿಸೋದು ಭಾಳ ಈಸಿ. ಅದು ನಮ್ಮಲ್ಲಿ ಹೆಂಗೆ ಹಿಡ್ಕೊಂಡು ನಿಂತ್ಕೊಳ್ತೀವಿ. ಹಣದ ವ್ಯಾಪಾರದ ಮೇಲೆ ಹೋಗ್ಬಿಟ್ರೆ ವ್ಯಾಪಾರದ ಮೇಲೆ ಹೋಗ್ಬಿಡುತ್ತೆ, ಫೈನಾನ್ಸ್ ಮೇಲೆ ಹೋಗ್ಬಿಟ್ರೆ ಫೈನಾನ್ಸ್ ಮೇಲೆ ಹೋಗ್ಬಿಡುತ್ತೆ. ಇಲ್ಲ ನಮಗೆ ಎಂಡ್ ರಿಸಲ್ಟು ಮಾರ್ಕೆಟಿಂಗು ಬ್ರಹ್ಮಾಂಡ ಬೇಕು ಅಂದರೆ ಅದ್ರ ಮೇಲೆ ಆಗ್ತಾ ಹೋಗುತ್ತೆ. ಕೊನೆಗೂ ಆ ಎಲ್ಲ ಥರದ ನದಿಗಳಲ್ಲಿ ಹರಿಯುವ ಜೀವಸೆಲೆ ಏನು, ಅದು ಪ್ರೇಕ್ಷಕರು ಯಾಕೆ ಒಳ್ಳೆ ಅಭಿರುಚಿ ಸಿನಿಮಾಗಳನ್ನು ನೋಡಲ್ಲ ಅಲ್ವಾ. ಪ್ರೇಕ್ಷಕರು ಇಷ್ಟ, ಕರೆಕ್ಟ್, ಅವ್ರ ಇಷ್ಟನೇ. ಆ್ಯಂಡ್ ಇವತ್ತು ಇಂಟರ್ನೆಟ್ಟು ಮತ್ತು OTT ಎಲ್ಲ ಬಂದ ಮೇಲೆ ಆ್ಯಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಿದಾರಲ್ಲ, ಅದು ನನ್ನ ಪ್ರಕಾರ ಪ್ರೇಕ್ಷಕ ಪ್ಯಾನ್ ಇಂಡಿಯಾ ಆಗಿದ್ದಾನೆ. ನಾವು ಪ್ರೇಕ್ಷಕರನ್ನ ಅಲ್ಲಿಗೆಲ್ಲ ಬಿಟ್ಟಿದ್ವಿ.
ಈಗ ಅವನು ಮಲಯಾಳಂ ಸಿನಿಮಾನು ನೋಡ್ತಾನೆ, ಹಿಂದಿ ಸಿನಿಮಾನು ನೋಡ್ತಾನೆ, ಕೊರಿಯನ್ ಸಿನಿಮಾ ನೋಡ್ತಾನೆ, ಸಬ್ ಟೈಟ್ಲ್ ಇದ್ರೆ ಸಾಕು ನೋಡ್ತಾನೆ. ಹಾಗಾಗಿ ರೀಚ್ ಆಗಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವತ್ತು ಯಾವುದೇ ಚಿತ್ರರಂಗ ಮತ್ತು ಪ್ರೇಕ್ಷಕ ಕಂಟೆಂಟನ್ನು ದಾಟಿ ಹೋಗ್ತಾನೋ, ಕಂಟೆಂಟ್ ಅವನಿಗೆ ಮುಖ್ಯ ಆಗೋದಿಲ್ವೋ, ಆಗ ಕೆಳಗಿಳಿಯೋದು ಶುರು ಆಗುತ್ತೆ, ಮತ್ತಲ್ಲಿ ಓಡಾಡಕ್ಕೆ ಶುರು ಆಗುತ್ತೆ. ಪ್ಲಸ್ ಹಣ ಇನ್ವಾಲ್ವ್ ಆಗಿದೆಯಲ್ಲ, ಅದು ಹಾಕಿದ್ದನ್ನು ಹಾಕಿದ ಕಡೆನೇ ತೆಗಿಬೇಕು. ಅದು ದೊಡ್ಡ ಪ್ರೊಡ್ಯೂಸರ್ ದೊಡ್ಡ ಸಕ್ಸಸ್ ಆಗ್ಬಿಟ್ಟ ಅಂತಾರೆ, ಸಕ್ಸಸ್ ತುಂಬ ಕಮ್ಮಿ ಬಂದಿರುತ್ತೆ, ಫೇಲಿಯರ್ನಲ್ಲಿ ಹಿಂಗೆ ಹೋಗ್ಬಿಡುತ್ತೆ ದುಡ್ಡು, ಬಡ್ಡಿಗಳು, ವ್ಯಾಪಾರಗಳು. ಸೊ ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್. ಅದು ಇಬ್ಬರು ಸೇರಿ ಯೋಚನೆ ಮಾಡ್ತಾ ಹೋಗಬೇಕು. ಆಮೇಲೆ ಬರೋ ನಟರುಗಳು ಕೂಡ ನಾನು ಬರೀ ಜಿಮ್ಗೆ ಹೋಗಿ ಆ ನಟ ಆಗ್ಬಿಡ್ತೀನಿ ಅಂದ್ರೆ ಆಗಲ್ಲ. ಇವಾಗ ದೊಡ್ಡ ದೊಡ್ಡ ನಮ್ಮ ನಟನ ಒಂದು ಭಾಷೆಯ ಬಗ್ಗೆ, ಕಲ್ಚರ್ ಬಗ್ಗೆ, ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದು, ಕಥೆಯ ಪ್ರಕಾರಗಳನ್ನು ತಿಳ್ಕೊಳ್ಳೋದು, ಅದರಲ್ಲಿ ನಾನು ಅಭಿವ್ಯಕ್ತಿ ಮಾಡಬೇಕು, ಅದರಿಂದ ನನಗೆ ಹೆಸರಾಗಬೇಕು ಅನ್ನೋದು, ಈ ಥರದ್ದೆಲ್ಲ ಆ ಥರದ ಮುಂದಿನ ತಲೆಮಾರಿಗೆ ನಾವು ಕೊಟ್ಟಿದ್ದೀವ ಒಂದು ಅಟ್ಮಾಸ್ಫಿಯರು. ಅಂದರೆ ಪ್ರತಿಯೊಬ್ಬನು ಗೆಲ್ಲೇಬೇಕು, ಆ ಪ್ರೆಷರ್ ಯಾಕೆ ಕೊಟ್ಟಿದ್ದೀವಿ? ಸೋಲೋ ಒಂದು ಸಂತೋಷ ಕೂಡ ಯಾಕೆ ಕೊಟ್ಟಿಲ್ಲ? ಕ್ಷಮಿಸೋ ಸಂತೋಷ ಯಾಕೆ ಕೊಟ್ಟಿಲ್ಲ ನಾವು? ಆಮೇಲೆ ನಮ್ಮಲ್ಲೂ ಕೂಡ ಈ TRPಗಳಾಗ್ಬಿಟ್ಟು ಅವ್ನು ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆ ಕತೆ ಗೊತ್ತಾಗ್ಬಿಡ್ಬೇಕು ನಮಗೆ. ಅಂದರೆ ನಮಗೂ ನೋಡೋರ್ಗೂ ಕೂಡ ಅವನು ಏನು ಹೇಳ್ತಾನೆ ಅನ್ನೋ ತಾಳ್ಮೆನೇ ಇಲ್ಲ. ನಾನು ಅನ್ಕೊಂಡ್ರೆ ಸಿನಿಮಾ ತೆಗಿತಿದ್ಯಾ ಅಂತಾನೆ ನೋಡಕ್ಕೆ ಹೋಗೋದು, ಹಂಗಾಗಲ್ಲ ಅಲ್ಲ ಸಂಭಾಷಣೆಯಲ್ಲಿ. ಸೊ ದರ್ ಲಾಟ್ ಆಫ್ ಅದರ್ ಥಿಂಗ್ಸ್. ವಿಮರ್ಶೆಯಲ್ಲೂ ಸಮಸ್ಯೆಗಳಿವೆ. ಯಾವ ಸಿನಿಮಾನ ವಿಮರ್ಶೆ ಮಾಡ್ತೀವಿ, ಯಾವ ಸಿನಿಮಾನ ವಿಮರ್ಶೆ ಮಾಡಲ್ಲ, ಹೇಗೆ ವಿಮರ್ಶೆ ಮಾಡ್ತೀವಿ, ಅದರ ಗುಣಗಳನ್ನ ಇಟ್ಕೊಂಡು ಮಾಡ್ತೀವಿ, ಇಲ್ಲ ಇದನ್ನು ಸ್ವಲ್ಪ ನಾವು ಬೆಳೆಸಬೇಕು ಅಂತ ವಿಮರ್ಶೆ ಮಾಡ್ತೀವ, ಜನರ ಹತ್ರ ಟಕ್ಕಂತ ಒಂದು 2 ಲೈನಲ್ಲಿ ಬರೆದು ಹೋಗ್ಬಿಡ್ತೀವಿ. ಸೊ ಈ ಅಜಾಗರೂಕತೆ, ಈ ಇರ್ರೆಸ್ಪಾನ್ಸಿಬಿಲಿಟಿ ಕೂಡ. ಸೊ ಇಟ್ ಈಸ್ ಆಸ್ ಅ ಸೊಸೈಟಿ ವಿ ವಿಲ್ ಹ್ಯಾವ್ ಟು ಸಿ ವರ್ಕ್. ಒಂದ್ರ ಮೇಲೆ ನಾನು ಕಾರಣ ಹೇಳೋಕ್ಕಾಗಲ್ಲ. ಎಷ್ಟಿದೆಯೋ ಅಷ್ಟೇ ಮಾಡ್ಬೇಕು. ಅದು ಫಾದರ್ ಅನ್ನೋದು ಒಂದು ಪೇಂಟಿಂಗ್ ಆದರೆ, ಪೇಂಟಿಂಗ್ನಲ್ಲಿ ಪ್ರಕಾಶ್ ರೈ ಅನ್ನೋನು ಒಂದು ಬಣ್ಣ. ನಾನು ಆ ಬಣ್ಣ ಮಾತ್ರ ಮಾಡ್ಬೇಕು, ನಾನೇ ಪೇಂಟಿಂಗ್ ಅಲ್ಲ. ಅದು ಹೆಂಗೆ ಮಾಡ್ಬೇಕು? ಒಬ್ಬ ನಿರ್ದೇಶಕ, ನಟನ ಕೆಲಸ ಅಷ್ಟೇ ಅಲ್ವಾ? ಒಬ್ಬ ನಿರ್ದೇಶಕ ಒಂದು ಪೇಂಟಿಂಗನ್ನು ನೋಡ್ತಾನೆ, ಅವನಿಗೆ ಅದರಲ್ಲಿ ಮ್ಯೂಸಿಕ್ ಅನ್ನೋ ಒಂದು ಕಲರ್ ಬೇಕು, ಅವನಿಗೆ ಸಿನಿಮಾಟೋಗ್ರಫಿ ಒಂದು ಕಲರ್ ಬೇಕು, ಡೈಲಾಗ್ ರೈಟಿಂಗ್ ಒಂದು ಬೇಕು, ಎಡಿಟಿಂಗ್ ಬೇಕು. ಯಾವುದು ಅಲ್ಲ, ಎಕ್ಸಾಜರೇಷನ್ ಬೇಕಾದರೆ ಎಕ್ಸಾಜರೇಷನ್ ಮಾಡಬೇಕು. ಅದು ಭಾವಗಳಲ್ಲ, ಒಂದು ಹಾಸ್ಯ ಮಾಡ್ದಂಗೆ ಮೆಲೋ ಡ್ರಾಮಾ ಮಾಡಬೇಕಾಗತ್ತೆ, ಕೆಲವು ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ಬೇಕಾಗತ್ತೆ. ಅದು ಆ ಪೇಂಟಿಂಗ್ನ ಡಿಸಿಷನ್. ಕೆಲವು ಸಲ ಒಂದೇ ಒಂದು ಚುಕ್ಕಿಯಾಗಿಟ್ಟಿರ್ತಾರೆ, ಚಿಕ್ಕ ಸೀನು, ಅದರಲ್ಲಿ ನನಗೆ ಒಂದೇ ಒಂದು ಶಾಟ್ ಇರುತ್ತೆ. ಅದು ಯಾಕೆ ಒಂದೇ ಒಂದು ಶಾಟ್ ಇದ್ದರೆ ಅದ್ರ ಕಡೆ ಕಣ್ಣು ಹೋಗೋ ಥರ ಅದು ಅದು. ಸೊ ಅವೆಲ್ಲವೂ ನಡೆಯುತ್ತೆ ಸಿನಿಮಾದಲ್ಲಿ. ನನಗೆ ಭಾಳ ಖುಷಿ ಆಯ್ತು. ನಾನು ಹಾಸ್ಯ ಮಾಡಲ್ಲ ಅದನ್ನು. ಅರೆ ಯಾಕಂದರೆ ನಾನು 26 ಸಿನಿಮಾ ಪ್ರೊಡ್ಯೂಸ್ ಮಾಡಿದವನು, ಡೈರೆಕ್ಟ್ ಮಾಡಿದವನು, ಆ್ಯಂಡ್ 5 ಇಂಡಸ್ಟ್ರಿ ನೋಡಿದವನು. ಇವತ್ತಿನ ಇದು ಭಾಳ ಬೇಕಿತ್ತಲ್ಲ ಅಂದೆ ನಾನು. ಇವರ ಒಂದು ವೇಳೆ 5 ಸಿನಿಮಾಗಳು ದೊಡ್ಡದು ಟಪ ಅಂತ ಮಾಡಿದರೆ ಓಕೆ. 5 ಸಿನಿಮಾಗಳನ್ನ ನಿರ್ಮಾಪಿಸುವ ನಿರ್ಮಾಪಕ ನನಗೆ ಬಂದು ಹೇಳಿದ ಕತೆ ಇದೆಯಲ್ಲ, ಫಾದರ್ ಅನ್ನೋ ಕತೆ, ಅರೆ ಅಭಿರುಚಿ ಮಾತಾಡ್ತಾ ಇದ್ದಾನೆ ಈ ಮನುಷ್ಯ, ಸುಮ್ಮನೆ ನಂಬರ್ಸ್ ಮಾತಾಡ್ತಾ ಇಲ್ಲ. ನಂಬರ್ಸ್ ಮಾತಾಡ್ತಾರೆ ಅಂದ್ರೆ ನಮ್ಗೆ ಅದರಲ್ಲಿ ಒಂದು ಅನ್ನ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತಲ್ಲ. ಆಗ ನಮಗೆ ಹಾಗಾದರೆ ನಾನು ಬರೀ ನಾನು ಬಂದು ಆ್ಯಕ್ಟ್ ಮಾಡೋದಲ್ಲ, ಈ ಥರದ ಒಂದು ಮೂಮೆಂಟ್ ಜೊತೆ ನಿಂತ್ಕೊಳ್ಳೋದ್ರಲ್ಲಿ ಅದನ್ನ ಇನ್ನು ಸ್ವಲ್ಪ ಮಿಕ್ದವ್ರು ನಗ್ತಿದ್ರೆ ನಾನು ಜೊತೆಗೆ ನಿಂತ್ಕೊಳ್ತೀನಿ ಅಷ್ಟೇ. ಅದು ಸಿಂಪಲ್. ಅದನ್ನು ಇನ್ನೂ ಎಷ್ಟು ಜನಕ್ಕೆ ಹೇಳಿದ್ದೀನಿ ಅಂದರೆ ಅವ್ರು ನಿಮಗೆ ಹೇಳೋಲ್ಲ. ಈ ಶೆಡ್ಯೂಲ್ ಹಾಕೋಕ್ಕೆ ಮುಂಚೆ ನಾನು ಕರೆಸಿದ್ದೆ ನನ್ನ ಶ್ರೀರಂಗಪಟ್ಟಣ ತೊಳಗೆ, ಒಂದು ಕೆಲಸ ಮಾಡಿ, ನೀವು 5 ಸಿನಿಮಾ ಮಾಡ್ತಿದ್ದೀರಿ, ಶೂಟಿಂಗ್ ಡೇಸ್ ಕಮ್ಮಿ ಆದರೂ ಸ್ವಲ್ಪ ಉಳಿಯುತ್ತೆ, ಕರೆಕ್ಟಾಗಿ ಆಗುತ್ತೆ, ಒಂದೇ ಶೆಡ್ಯೂಲ್ ನಾನು ಮಾಡೋಕ್ಕಾಗತ್ತಾ? ಡೇಟ್ ಇದೆಯಾ ನಿಮ್ಮ ಹತ್ರ? ಹೌದು, ಡೇಟ್ ಕೊಡ್ತೀನಿ ನಾನು. ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಹೇಳಿ ಒಂದು ಸಲ ಒಂದೇ ಥರ ಕೂತ್ಕೊಂಡು ಮಾಡಿದ್ರೆ ಕೆಲಸ ಆಗ್ತಾ ಹೋಗುತ್ತೆ ಅಂತ. ಇದರಿಂದ ನಾವು ಬಹಳ ಬ್ಯೂಟಿಫುಲ್ಲಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಯಿತು, ಮೈಸೂರಲ್ಲಿ ಮಾಡೋಕ್ಕೆ ಶುರು ಆಯಿತು. ಅಂದರೆ ನನ್ನಿಂದ ಅದು ಮಾಡೋಕ್ಕೆ ಸಾಧ್ಯ. ಸೊ ಇವರು ತಗೊಂಡ ಕತೆ ಕೇಳಿದ ತಕ್ಷಣ 5 ಸಿನಿಮಾ ಅಂದರೆ ಇದು ಬರೀ ಬೊಗಳೆ ದಾಸ ಅಲ್ಲ, ಇದು ಏನೋ ಒಂದಷ್ಟು ಮಾಡಬೇಕು ಅಂತ ಹೊರಟಿದೆ ಅಂತ ಅನ್ನಿಸ್ತದೆ. ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ, ಅವರೇ ನಿರ್ದೇಶನ ಮಾಡ್ತಾ ಇದ್ದಾರೆ. ಅದೇ ಥರದಲ್ಲಿ ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡ್ತೀನಿ ಅಂತಾರಲ್ಲ, ಐ ಥಿಂಕ್ ಇದು ತುಂಬ ಆರೋಗ್ಯವಾದ ಬೆಳವಣಿಗೆ. ಸರ್